ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ನಲ್ಮೆಯ ಮಮತೆಯ ಮಮಕಾರದ ಪಂಚಾಯಿತಿ ವೆಂಕಟೇಶ್. ಮಕ್ಕಳೇ, ಈಗ ತಾನೇ SSLC ರಿಸಲ್ಟ್ ಬಂದಿದೆ. ಸುಮಾರು ಜನ ಪಾಸಾಗಿದ್ದೀರ, ಒಂದಷ್ಟು ಜನ ಫೇಲ್ ಆಗಿದ್ದೀರ. ನೀವು ಕೇವಲ SSLC ಎಕ್ಸಾಮಲ್ಲಿ ಮಾತ್ರ ಫೇಲ್ ಆಗಿರೋದು. ಜೀವನದಲ್ಲಿ ನೀವು ಇನ್ನೂ ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಪಾಸಾಗಿರೋ ವಿದ್ಯಾರ್ಥಿಗಳು ಅಷ್ಟೇ. ತುಂಬ ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ ನಾನು, SSLC ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಬೇಡಿ. ನೀವು ಪಾಸ್ ಆಗಿರೋದು ಕೇವಲ 10ನೇ ತರಗತಿ ಮಾತ್ರ. ಮತ್ತು ಕೆಲವರು ನಾನು SSLC ಫೇಲ್ ಆಗಿಬಿಟ್ಟಿದ್ದೀನಿ, ನಾನು ಇನ್ನು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಶಾಲೆಯ ಮೆಟ್ಟಿಲನ್ನೇ ಹತ್ತದ ಎಷ್ಟೋ ಜನರು ಏನೇನೋ ಸಾಧನೆ ಮಾಡಿದ್ದಾರೆ. ಉದಾಹರಣೆಗೆ ಎಲ್ಲ ಕ್ಷೇತ್ರಗಳನ್ನು ನಾವು ನೋಡ್ಕೊಂಡೋಗ ಸಚಿನ್ ತೆಂಡೂಲ್ಕರ್, ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಎಷ್ಟೆಷ್ಟನೇ ಕ್ಲಾಸ್ ಓದ್ಬಿಟ್ಟಿದ್ದಾರೆ. ನೀವು 10ನೇ ತರಗತಿಗಂತ ಬಂದಿರೋದೇ ನಿಮ್ಮ ಪುಣ್ಯ ಅಂದ್ಕೊಳ್ಳಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಳ್ಳಿ. ಈಗ ನೀವು ಫೈಲ್ ಆಗಿರ್ಬೋದು ಕೆಲವರು, ಮತ್ತೆ ನಿಮಗೆ ಮರುಪರೀಕ್ಷೆ ಇರುತ್ತೆ. ಆದಷ್ಟು ಬೇಗ ನೀವು ಎಕ್ಸಾಮನ್ನು ಬರೆದು ಪಾಸಾಗ್ಬೋದು. ಈಗಲಿಂದ ಕೂತ್ಕೊಂಡು ಓದಿ. ಡೈಲಿ 1 ಪೇಜ್ ಕನ್ನಡ, 1 ಪೇಜ್ ಹಿಂದಿ, 1 ಪೇಜ್ ಇಂಗ್ಲೀಷು, ಹ್ಯಾಂಡ್ ರೈಟಿಂಗ್ ಬರೀರಿ. ಒಂದು ಪುಸ್ತಕ ನಾನು ಓದಿದ್ದೆ, ಇದು ಹ್ಯಾಂಡ್ ರೈಟಿಂಗ್ ಅಲ್ಲ, ಮೈಂಡ್ ರೈಟಿಂಗ್ ಅಂತ. ಹೌದು, ನೀವು ಬರೆದಂಥ ಬರವಣಿಗೆ ಅವರು ಪರೀಕ್ಷೆಯಲ್ಲಿ ನೋಡ್ತಾರೆ ವಿನಃ ನಿಮ್ಮನ್ನು ನೋಡಲ್ಲ. ನಿಮಗೆ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ, ನಿಮ್ಮ ಹೆಸರು ಸಹ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಇರಲ್ಲ ಅನ್ನೋದ್ರ ಮರಿಬೇಡಿ. ದಯವಿಟ್ಟು ನಿಮಗೆ ನಾನು ಕೈ ಮುಗಿದು ಒಂದು ವಿಚಾರ ಕೇಳ್ಕೊಳ್ತೀನಿ, ಕೇಳಿ. ಧೈರ್ಯ ಮಾತ್ರ ಕೇಳಬೇಡಿ. ಯಾವುದೇ ಕಾರಣಕ್ಕೂ ಹಾಗೆ ಹೀಗೆ ಹೆಚ್ಚು ಮಾಡ್ಕೊಳೋಂಥ ಕೆಟ್ಟ ಧೈರ್ಯ ನೀವು ಮಾಡಬೇಡಿ. ದಯವಿಟ್ಟು ಎಷ್ಟೋ ತರಗತಿಗಳಲ್ಲಿ ಎಲ್ಲರೂ ಫೈಲ್ ಆಗಿದ್ದವರೇ ಎಷ್ಟೋ ಜನ. ಉದಾಹರಣೆಗೆ ನಿಮಗೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ಕೇಳಿ. ನಮ್ಮ IAS ಆಫೀಸರ್, ಕನ್ನಡದಲ್ಲಿ ಮೊಟ್ಟ ಮೊದಲದಾಗಿ IAS ಮಾಡಿದಂಥ K. ಶಿವರಾಮ್ರವರು SSLC ಫೈಲಾಗಿ ಕೊನೆಗೆ ಕಟ್ಟಿ ಪಾಸ್ ಮಾಡಿ ಕೊನೆಗೆ ಕನ್ನಡದಲ್ಲಿ IAS ಬರೆದು ಪಾಸಾದಂಥ ಪ್ರಪ್ರಥಮವಾಗಿ ಅವರೂ ಸಹ ಫೈಲ್ ಆಗಿದ್ರು ಅನ್ನೋದು ಮರಿಬೇಡಿ. ಅವರೇ ಅಂತಲ್ಲ, ನಾವು ಅಷ್ಟೇ ಒಂದಲ್ಲ ಒಂದು ತರಗತಿಗಳಲ್ಲಿ ನಾವು ಫೈಲ್ ಆಗಿದ್ದೀವಿ. ಇವತ್ತು ಏನಾದರೂ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ಫೈಲ್ ಆಗಿದ್ದೀರಾ ಅವರು ಬೇಜಾರು ಮಾಡ್ಕೊಬೇಡಿ, ಮತ್ತೆ ಓದಿ. ಅರ್ಥ ಆಗಿಲ್ವಾ, ಒಂದು ಟ್ಯೂಷನ್ ಸೇರ್ಕೊಳ್ಳಿ. ಇನ್ನೂ ಅರ್ಥ ಆಗಿಲ್ವಾ, ಇದು ಮೊಬೈಲ್ ಯುಗ. ಮೊಬೈಲಲ್ಲಿ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ರೆ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ನೀವು ಅಲ್ಲಿ ಸರ್ಚ್ ಕೊಟ್ಟರು ಸಾಕು, ಅದು ನಿಮ್ಗೆ ಹೇಳ್ಕೊಡುತ್ತೆ. ಮೊದಲಂತೂ ನಾವು ಪುಸ್ತಕ ಓದಬೇಕಿತ್ತು, ಅಯ್ಯೋ ನಾವು ಕ್ಲಾಸ್ಗೆ ಹೋಗಿಲ್ವೇ, ಈ ಪಾಠ ನಂಗೆ ಅರ್ಥ ಆಗಲಿವೆ, ಈ ಪಾಠ ಅರ್ಥ ಆಗಲಿವೆ ಅಂತ. ನೀವು ಪಾಠದ ಹೆಸರು ಕೊಟ್ಟರೆ ಸಾಕಪ್ಪ, ಯೂಟ್ಯೂಬಲ್ಲಿ ಮತ್ತೊಬ್ಬರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಗಿಲ್ವಾ, ನಿಮಗೆ ಭಾಳ ನೋವಾಯ್ತಾ, ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಲ್ಲಿ ಹೋಗಿ ಕೂತ್ಕೊಂಡು ಗೊಳೋದು ಹತ್ತು ಬಿಡಿ, ನಿಮ್ಮ ನೋವೆಲ್ಲ ಹೊಟ್ಟೋಗುತ್ತೆ. 10 ನಿಮಿಷ ಆದಮೇಲೆ ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಬದುಕುವಂಥ ಸಾಧನೆಯತ್ತ ನಿಮ್ಮ ಒಂದು ಗಮನ ಹರಿಸ್ಕೊಡಿ. ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ದಾಸರಾಗಬೇಡಿ, ಬೇಜಾರಾಗಬೇಡಿ, ಅಪ್ಪ ಅಮ್ಮನ ನೋಯಿಸಬೇಡಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನನ್ನ ಎಲ್ಲ ಪ್ರೀತಿಯ ನಲ್ಮೆಯ ಮಮತೆ ಮಮಕಾರದ SSLCಯ ಪಾಸಾಗಿರ್ತಕ್ಕಂಥ ಮತ್ತು ಫೇಲ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಪಂಚಾಯಿತಿ ವೆಂಕಟೇಶನ ಅನಂತ ಕೃತಜ್ಞತೆಗಳನ್ನು ಹೇಳ್ತೇನೆ. ನನ್ನ 2 ಮಾತನ್ನು ಕೇಳಿ ನನ್ನ ಮನದಾಳದ ಈ 2 ಮಾತುಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಿಮ್ಮೆಲ್ಲರನ್ನು ಹೊಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು.